ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಖೋ ವಿಶ್ವಕಪ್ ಗೆದ್ದಂತಹ ಆಟಗಾರರಿಗೆ ತವರಿನಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಸನ್ಮಾನ ಮಾಡಿ ವಿಶ್ವಕಪ್ ಗೆದ್ದ ತಂಡದಲ್ಲಿದ್ದ ಚೈತ್ರ ಮತ್ತು ಗೌತಮ್ಗೆ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಸರ್ಕಾರ ಘೋಷಿಸಿದ ಬಹುಮಾನದ ಹಣವನ್ನ ಆಟಗಾರರು ತಿರಸ್ಕರಿಸಿದ್ದಾರೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ 2.5 ಕೋಟಿ ರೂಪಾಯಿ ಹಾಗೆ ಉದ್ಯೋಗ ನೀಡಲಾಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಕೇವಲ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿರೋದಕ್ಕೆ ಆಟಗಾರರು ಬೇಸರ ವ್ಯಕ್ತಪಡಿಸಿದ್ದಾರೆ. 2.5 ಕೋಟಿ ಮಹಾರಾಷ್ಟ್ರ ಗವರ್ನಮೆಂಟ್ ಆಗಿರ್ಬೋದು, ಮತ್ತೆ ಉತ್ತರ ಪ್ರದೇಶ ಗವರ್ನಮೆಂಟ್ 1.5 ಕೋಟಿ ಕೊಟ್ಟಿದ್ದಾರೆ. ಬಟ್ ನಮ್ಮ ಸರ್ಕಾರದಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತಿದ್ದೀವಿ ಸರ್ ಅವ್ರಿಗೆ. ಆದರೆ ನಮ್ಗೆ 5 ಲಕ್ಷ ಯಾವುದೇ ಕಾರಣಕ್ಕೂ ಬೇಡ ಅಂತಲೇ ಹೇಳ್ತಿದ್ದೀವಿ, ರಿಜೆಕ್ಟ್ ಮಾಡ್ತಿದ್ದೀವಿ. ಕೂಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ಕೂತು ಅವರು ತಾಳ್ಮೆಯಿಂದ ನೋಡಿ ಕೊಡಲಿ ಅಂತ ಹೇಳೋದು ನಮ್ಮ ಆಶೆ. ಇನ್ನು ಖೋ ಆಟಗಾರರು ಬಹುಮಾನ ನಿರಾಕರಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ನೋಡೋಣ ಮಾತನಾಡ್ತೀನಿ ಅಂದಿದ್ದಾರೆ. ಇನ್ನು ವ್ಯಂಗ್ಯವಾಡುತ್ತಲೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅಶೋಕ್, ಇದು ಪಾಪರ್ ಸರ್ಕಾರ, ವಾಪಸ್ ಕೊಟ್ರೆ ಅದು ಸಿಗಲ್ಲ, ದಯಮಾಡಿ ಬಹುಮಾನ ತೆಗೆದುಕೊಳ್ಳಿ ಅಂತ ಆಟಗಾರರಿಗೆ ಮನವಿ ಮಾಡಿದ್ರು. ಈ ಮೂಲಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ಲೇಯರ್ಗಳಿಗೆ 5 ಲಕ್ಷ ಕೊಟ್ಟಿದ್ರಲ್ಲ ಸರ್, ಅವರು ವಾಪಸ್ ಮಾಡಿದ್ದಾರೆ ಸರ್, ಹೆಚ್ಚಿನ ಹಣ ಕೊಡಬೇಕು ನೋಡೋಣ. ಮತ್ತು ಖೋ ಪ್ಲೇಯರ್ಸ್ ಕ್ಯಾಪ್ಟನ್ಸ್ ಇರ್ತಾರೆ, ಕೊಟ್ಟಿರೋದನ್ನ ದಯವಿಟ್ಟು ತಗೊಂಬಿಡಿ. ಸಿದ್ದರಾಮಯ್ಯನವರು ಪಾಪರ್ ಆಗಿರೋದ್ರಿಂದ, ಖಜಾನೆ ಖಾಲಿ ಆಗಿರೋದ್ರಿಂದ ಅವ್ರ ಶಕ್ತಿ ಇರೋದು ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲ ಅರಮನೆ ಆಸ್ತಿಗೆ ಕಣ್ಣು ಹಾಕ್ತಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ದಾರೆ. ಅರಮನೆ ಜಾಗದ ಬಳಕೆ ಮತ್ತು ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಈ ಬಗ್ಗೆ ಮಾತನಾಡಿರುವ ಅಶೋಕ್, ಮೈಸೂರಿನ ರಾಜರಿಗೆ ತೊಂದರೆ ಕೊಟ್ಟರೆ ಸಿದ್ದರಾಮಯ್ಯರವರಿಗೆ ನೆಮ್ಮದಿ, ಇದು ಪಕ್ಕಾ ಟಾರ್ಗೆಟ್ ರಾಜಕಾರಣ ಅಂತ ಹೇಳಿದ್ದಾರೆ. ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಶುರುವಾಗಿದ್ದು, ಇತ್ತ ರಾಜ್ಯದಲ್ಲಿ ಅನುದಾನ ಪಾಲಿಟಿಕ್ಸ್ ಶುರುವಾಗಿದೆ. ಹೆಚ್ಚುವರಿ ಅನುದಾನಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಮೋದಿ, ನಿರ್ಮಲಾ ಸೀತಾರಾಮನ್ ಮತ್ತು ವಿ ಸೋಮಣ್ಣ ಅವರಿಗೆ ಪತ್ರವನ್ನ ಬರೆದಿದ್ದೀನಿ, ನೋಡೋಣ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ನಿನ್ನೆ ಡಿಸಿಎಂ ಡಿಕೆ ಬೆಂಗಳೂರು ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡಬೇಕು ಅಂತ ಪತ್ರವನ್ನ ಬರೆದಿದ್ರು. ಇನ್ನು ಈ ಬಾರಿಯೂ ಅನುದಾನ ಸಿಗೋ ನಿರೀಕ್ಷೆ ಇಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅನುದಾನ ಎದುರು ನೋಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟಿರುವ ಅಶೋಕ್, ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಎಷ್ಟು ಅನುದಾನ ತಂದಿದ್ರಿ ಅಂತ ಪ್ರಶ್ನಿಸಿದ್ದಾರೆ.